ಇವತ್ತಿನ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಅದರಲ್ಲೂ ಎಪಿಸೋಡ್ ಪೂರ್ತಿ ಮಂಜಣ್ಣ ಹಾಗೂ ಗೌತಮಿ ಅವರ ರೋದನೆ ಸ್ಟೋರಿನೇ ಇತ್ತು, ಅವರ ಕಣ್ಣೀರಿನ ಕತೆ. ಈ ಎಪಿಸೋಡ್ಗೆ ಇನ್ನೊಂದು ಹೆಸರು ಏನಿಡ್ಬೋದು ಅಂದರೆ ಮಂಜು ಹಾಗೂ ಗೌತಮಿ ಅವರ ಕಣ್ಣೀರಿನ ಕತೆ ಅಂತ ಹೇಳ್ಬಿಟ್ಟು ಇಟ್ಬಿಡ್ಬೋದು. ಹಂಗಿತ್ತು, ಯಾಕಂದರೆ ಅವ್ರದ್ದೇ ಎಪಿಸೋಡು, ಅವ್ರದ್ದೇ ರೋದನೆ, ಅವ್ರದ್ದೇ ಗೋಳು ಆಗಿತ್ತು. ಸೊ ಸ್ಟಾರ್ಟಿಂಗಿಂದ ಬರೋದಾದರೆ ಬಿಗ್ ಬಾಸ್ ನಿನ್ನೆ ಆಡಿಸಿದಂಥ ಟಾಸ್ಕಲ್ಲಿ ಯಾವ ಟೀಮ್ ವಿನ್ ಆಗಿತ್ತು ಅವರಿಗೆ ಅಂದರೆ ಫಿನಾಲೆ ಟಿಕೆಟ್ ಟಾಸ್ಕನ್ನು ಆಡಿಸ್ತಾರೆ. ಅದರಲ್ಲಿ ಹನುಮಂತಣ್ಣ ತುಂಬ ಚೆನ್ನಾಗಿ ಆಡಿ, ಆ್ಯಕ್ಚುಲಿ ಹನುಮಂತಣ್ಣನಿಗೆ ಅವರ ಎಫರ್ಟ್ ಆಯಿತಾ ಆಟದಲ್ಲಿ, ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಯಾವುದೇ ಆಟ ಅಂತ ಬರಲಿ, ಫಿಸಿಕಲ್ ಟಾಸ್ಕಲ್ಲಿ ಒಂಚೂರು ಫಿಟ್ಟಾಗಿರೋರು ಒಂಚೂರು ಹಿಂದೆ ಮುಂದೆ ಹೊಡೆದ್ಬಿಡ್ತಾರೆ, ಮೇಲೆ ಹೋಗ್ತಾರೆ ಅಂತ ಅನ್ಕೋಬೋದು. ಬಟ್ ಯಾವುದೇ ಒಂದು ಟಾಸ್ಕ್ ವಿತೌಟ್ ಫಿಸಿಕಲ್ ಅಂತ ಬಂತು ಅಂದರೆ ಹನುಮಂತಣ್ಣ ಹಿಂಗೆ ಮುಗಿಸಾಕ್ಬಿಟ್ಟಿರ್ತಾರೆ. ಸೊ ಇವತ್ತು ಕೂಡ ಅವರ ಅಕ್ಕಪಕ್ಕದಲ್ಲಿ ಇಬ್ಬರೂ ಒಂದೊಂದು ಬಾಲ್ ಎರಡೆರಡು ಬಾಲ್ ಬ್ಯಾಲೆನ್ಸ್ ಮಾಡೋಕ್ಕೇ ತುಂಬ ಕಷ್ಟ ಆಗ್ತೈತೆ ಅವ್ರಿಗೆ. ತುಂಬ ಒದ್ದಾಡ್ಕೊಂಡು ಮಾಡ್ತಾಯಿದ್ರು, ಅವ್ರಿಗೊಂದು ಟ್ರಿಕ್ ಸಿಗ್ತಾ ಇರಲಿಲ್ಲ. ಬಟ್ ಹನುಮಂತಣ್ಣ ಅಷ್ಟು ಬಾಲನ್ನ ಕೂರಿಸಿ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಅಪ್ರಿಷಿಯೇಟ್ ಮಾಡಲೇಬೇಕು ಹನುಮಂತನಿಗೆ, ತುಂಬ ಚೆನ್ನಾಗಿ ಆಡಿದ್ರು ಆ ಟಾಸ್ಕು. ಅದಾದಮೇಲೆ ನೆಕ್ಸ್ಟ್ ಬರೋದಾದರೆ ಈ ಕಡೆ ಇನ್ನೊಂದು ಟೀಮು ಮಂಜು ಅವರು, ಗೌತಮಿ ಅವರು ಹಾಗೂ ಧನರಾಜ್ ಅವರು, ಅವರ ಟೀಮಿಂದ ಯಾರ ಒಬ್ಬರನ್ನ ನೀವು ಫಿನಾಲೆ ಟಿಕೆಟ್ ಟಾಸ್ಕಿಂದ ಹೊರಗಡೆ ಇಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿ ಮಂಜು ಅವರು, ಗೌತಮಿ ಅವರು ಧನರಾಜ್ ಅವರ ಹೆಸರನ್ನ ತಗೊತಾರೆ. ಇದು ಟಿಕೆಟ್ ಟು ಫಿನಾಲೆ ಕೊಡ್ತಾ ಇರೋದು ಆಯಿತಾ. ಟಿಕೆಟ್ ಟು ಫಿನಾಲೆ ಅಂದರೆ ಓವರ್ ಆಲ್ ಈ ವೀಕಿಂದ ಅಷ್ಟೇ ಅಲ್ಲ, ಓವರ್ ಆಲ್ ಎಪಿಸೋಡ್ಸ್ ಅಂದರೆ ಸ್ಟಾರ್ಟಿಂಗ್ ಅವರು ಬಂದಾಗಿಂದ ಹಿಡಿದು ಇಲ್ಲಿವರೆಗೂ ಯಾವ ಥರ ಆಟ ಆಡಿದ್ದಾರೆ, ಎಷ್ಟು ಎಂಟರ್ಟೈನ್ ಮಾಡಿದ್ದಾರೆ, ಎಷ್ಟು ಆಟದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಕೊಡಬೇಕಾಗುತ್ತೆ. ಗೌತಮಿ ಅವರು ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡಿದ್ದು ಓಕೆ ಆಯಿತಾ. ಧನರಾಜ್ ಅವ್ರಿಗೆ ಹಾಗೆ ಮಂಜಣ್ಣಗೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಮಂಜಣ್ಣ ಒಂದು ಕೈ ಎಲ್ಲ ಮೇಲೆ ಹೋಗ್ತಾರೆ. ಯಾಕಂದರೆ ಆಟ, ಎಂಟರ್ಟೈನ್ಮೆಂಟ್, ಹಾಗೆ ಅವ್ರ ಸ್ಟ್ರಾಟಜೀಸ್ ಅವ್ರದ್ದೇ ಸ್ಟೈಲಲ್ಲಿ ಎಂಟರ್ಟೈನ್ ಮಾಡಿದ್ದಾರೆ. ಧನರಾಜ್ ಅವ್ರಿಗೂ ಮಂಜಣ್ಣಂಗೂ ಹೋಲಿಸಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಮಂಜಣ್ಣಂಗೆ ಅಂತ ಬಂದಾಗ ಧನರಾಜ್ ಹಾಗೂ ಗೌತಮಿ ಅವ್ರನ್ನ ಕಂಪೇರ್ ಮಾಡಿದಾಗ ಅದು ಯಾವ ಕಡೆಯಿಂದ ಮಂಜಣ್ಣಂಗೆ ಧನರಾಜ್ ಅವ್ರನ್ನ ಟಿಕೆಟ್ ಫಿನಾಲೆಯಿಂದ ಹೊರಗಿಡಬೇಕು ಅಂತ ಅನ್ನಿಸ್ತು ಅಂತ ಖಂಡಿತ ಗೊತ್ತಾಗಲಿಲ್ಲ. ಅಲ್ಲಿ ಮಂಜಣ್ಣ ಇನ್ನೂ ಬೆಟರ್ ಡಿಸಿಷನ್ನ ಮಾಡ್ಬೋದಿತ್ತು. ಒಂದು ಕ್ಷಣದಲ್ಲಿ, ಒಂದೇ ಒಂದು ಮಾತಲ್ಲಿ ಮಂಜಣ್ಣ ಹೀರೋ ಆಗ್ಬಿಡ್ಬೋದಿತ್ತು ಆಯಿತಾ. ಏಯ್ ಗುರು ತಗೋಗುರು, ಸೆಲ್ಯೂಟ್ ತಗೋಗುರು, ಆರ್ಟ್ ನಿನಗೆ ಅಂತ ಕೊಟ್ಬಿಟ್ಟಿರೋರು ಜನ ಆಯಿತಾ. ಒಂದು ಫೇರ್ ಡಿಸಿಷನ್ ತಗೊಂಡಿದ್ದಿದ್ರೆ. ಬಟ್ ಅಲ್ಲಿ ಆ ಜಾಗದಲ್ಲಿ ಮಂಜಣ್ಣ ತುಂಬ ದೊಡ್ಡ ತಪ್ಪು ಮಾಡಿಕೊಂಡ್ರು. ಆ ಜಾಗದಲ್ಲಿ ನಿಂತ್ಕೊಂಡು ಅವರು ಗೌತಮಿ ಅವ್ರನ್ನ ಸೇವ್ ಮಾಡೋಕ್ಕೆ ಹೋಗಿದ್ದು ಆರಾಮಾಗಿ ಗೊತ್ತಾಗೋಯ್ತು ಆಯಿತಾ. ಏನು ಹೇಳೋದೇ ಬೇಡ, ಅಲ್ಲಿ ಅಕ್ಕಪಕ್ಕದವರು ಹಾಕೊಂಡು ಉರ್ಸಿದ್ರು, ಅದು ನೋಡಿದವ್ರಿಗೂ ಅದೇ ಥರ ಕಾಣಿಸ್ತು. ತುಂಬ ಕೆಳಗೋಗ್ಬಿಟ್ರು ಆಯಿತಾ. ಈ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಬಂದಿದ್ರು, ಈ ವೀಕೂ ಕೂಡ ತುಂಬ ಟಫ್ ಫೈಟ್ನೆಲ್ಲ ಕೊಡ್ಕೊಂಬಂದಿದ್ರು ಮಂಜಣ್ಣ. ಬಟ್ ಇದೊಂದು ಮಿಸ್ಟೇಕ್ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು. ಹಾಗೆ ಮಂಜಣ್ಣ ಅವರು ಹಾಗೆ ಗೌತಮಿ ಅವರು ಮತ್ತೆ ಆಯಿತು, ಧನರಾಜ್ ಅವ್ರನ್ನ ಹೊರಗೆ ಇಟ್ಟರು. ಆಮೇಲೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸು, 2 ಟೀಮ್ ಆಗಿ ವಿಂಗಡಣೆ ಆಗಿ, ಹಾಗೆ ನಿಮ್ಗೊಂದು ಟಾಸ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀರಿನೊಳಗಿರಬೇಕು ಅದನ್ನು ಡಿಸ್ಕಸ್ ಮಾಡಿದ್ರು. ಮಂಜಣ್ಣ ಅವ್ರಿಗೂ ಗೌತಮಿ ಅವರು ಕೂತ್ಕೊಂಡು ನಿಂತ್ಕೊಂಡು ಡಿಸ್ಕಸ್ ಮಾಡಿದ್ರು, ಯಾರು ಒಳಗಿರೋದು, ಯಾರು ಹೊರಗಡೆ, ನೀರೇ ತಾಕೋದು ಅಂತ ಹೇಳ್ಬಿಟ್ಟು. ಗೌತಮಿ ಅವ್ರು ಹೇಳಿದ್ರು ಆಯಿತಾ, ನೀರೇ ತಗೋ ಟಾಸ್ಕು, ನೀವು ಹೊರಗಡೆ ಹೋಗಿ, ನೀವು ನೀರು ತುಂಬಕ್ಕೆ ಬಿಡಲ್ಲ ಅಂತೆಲ್ಲ ಒಂದಷ್ಟು ಕನ್ವಿನ್ಸ್ ಮಾಡಿದ್ರು. ಮಂಜಣ್ಣ ಒಪ್ಪಲಿಲ್ಲ, ಅವ್ರದ್ದು ಬೇರೆನೇ ಗ್ರೇ ಏರಿಯಾ ಓಡ್ತಾಯಿತ್ತು. ಗ್ರೇ ಏರಿಯಾ ಅಂದ್ಕೊಂಡು ಅವರೇ ಶೂಟ್ ಮಾಡ್ಕೊಂಬಿಟ್ರು ಆಯಿತಾ. ಮಂಜಣ್ಣ ಹೊರಗಡೆ ಇದ್ದಿದ್ರೆ ಡಿಫ್ರೆನ್ಸ್ ಆಗೋದು, ಖಂಡಿತವಾಗ್ಲೂ ಡಿಫ್ರೆನ್ಸ್ ಆಗೋದು. ಆ ಗೇಮಲ್ಲೂ ಸೋಲ್ತಾರೆ, ಆಯಿತು ಓಕೆ ಆಯಿತಾ. 2 ಗೇಮಲ್ಲಿ ಸೋತರು, ಬೇಜಾರಾಗುತ್ತೆ ಓಕೆ. ಬಟ್ ಈ ಮಂಜಣ್ಣ ಅದೇನೋ ಹೋಗೋದು ಹಿಂದೆ, ಬೇಕು ಅಂತ ಅವ್ರ ಹಿಂದೆ ಹೋಗೋದು, ಆ ಗೌತಮಿ ಅವ್ರ ಹಿಂದೆ ಹೋಗಿ ಮತ್ತೆ ಬೈಸ್ಕೊಳ್ಳೋದು, ತಲೆ ಎತ್ತು ಮಾತಾಡಿ, ಅಳಬೇಡಿ, ಇದು ಹೆಂಗಂದರೆ ಅದೇನದು ಬೇಕು ಅಂತ ಮಾಡ್ತಾವರು, ಅದೇನು ಬೇಡ ಅಂತ ಮಾಡ್ತಾವರು, ಅದು ಹೆಂಗೆ ಕಾಣಿಸ್ತೈತೆ ಅಂದರೆ ಮಂಜಣ್ಣನ ತಲೆಯಲ್ಲಿ ಏನು ಓಡ್ತಾಯಿದೆ, ಅವರು ಗೆಲ್ಲೋ ಇಂಟೆನ್ಷನ್ನ ಬಿಟ್ಬಿಟ್ಟವ್ರ ಅಂತ ಅನ್ನಿಸ್ಬಿಡುತ್ತೆ ಒಂದು ಕ್ಷಣ ಅದು ನೋಡಿದಾಗ. ಏನು ಸ್ಟಾರ್ಟಿಂಗ್ ಬಂದಾಗ ಅದೇನು ಗೆಲ್ಲಬೇಕು ಅಂತ ಬಂದಿದ್ರು, ಆ ಹುರುಪಲ್ಲಿ ಆಡ್ತಾಯಿದ್ರು, ಅದೆಲ್ಲ ಹೋಗ್ಬಿಟ್ಟೈತೆ. ಸೊ ಅವ್ರನ್ನ ಒಳ್ಳೊಳ್ಳೆ ಆಟಗಳನ್ನೆಲ್ಲ ನೋಡಿ ಅವ್ರನ್ನ ನಮಗೇನೆ ಈ ಥರ ನೋಡೋಕ್ಕೆ ಬೇಜಾರು ಅನಿಸುತ್ತೆ. ಏನಕ್ಕೆ ಹಂಗೆ ಮಾಡ್ತಾಯಿರ ಅಂತ ಗೊತ್ತಾಯ್ತಾ. ಜೊತೆಗಿರೋದು ಬೇಜಾರಲ್ಲ, ಮಾತಾಡ್ತಿರೋದು ಬೇಜಾರಲ್ಲ. ಜೊತೆಗಿರಲಿ, ಮಾತಾಡಲಿ, ಇನ್ನೆಲ್ಲಿ ಇರೋದು 9 ಜನ ಏನೂ ಮಾಡೋಕ್ಕಾಗಲ್ಲ. ಬಟ್
ಏನೋ ಆ ಕಾನ್ವರ್ಸೇಷನಲ್ಲಿ ಒಂದು ಪವರ್ ಬೇಡವಾಗ್ರು, ಹೇಳೋದ್ರಲ್ಲಿ ಒಂದು ಅರ್ಥ ಬೇಡವಾ, ಸುಮ್ಮನೆ ಅದು ಏನೋ ಬೇಕೋ ಬೇಡವೋ ಅನ್ನಂಗೆ ಸರಿ ಬಿಡು ಬೈಲಿ ಅಂತ ಬೈಸ್ಕೊಂಡು ಕೂತ್ಕೊಳ್ಳೋದು. ಸೊ ಅದೇ ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಚೆನ್ನಾಗಿ ಆಡಿದರೆ ಒಂದು ಬೆಟರ್ ಪ್ಲೇ ಬರೋದು, ಬೆಟರ್ ಡಿಸಿಷನ್ನ ಮಾಡ್ಬೋದಿತ್ತು. ಜಾಸ್ತಿ ಓವರ್ ಥಿಂಕ್ ಮಾಡಿಕೊಂಡು ಅವರ ಡಿಸಿಷನ್ ರಾಂಗ್ ಮಾಡಿಕೊಂಡ್ರು. ಹಾಗೆ ಆ ಜಾಗದಲ್ಲಿ ಮೋಕ್ಷಿತ ಹಾಗೂ ಭವ್ಯ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಗೇಮ್ ಆಡಿದ್ರು. ಆ್ಯಂಡ್ ಭವ್ಯ ಅವರಂತೂ ಅವರು ಕೆಲವು ಆಟ ಆಡುವಾಗ ಸ್ವಲ್ಪ ರ್ಯಾಶ್ ಆಗ್ತಾರೆ ಆ್ಯಂಡ್ ಬಿಹೇವಿಯರ್ ರ್ಯಾಶಾಗಿ ಮಾಡ್ತಾರೆ, ಅದೆಲ್ಲ ಒಂದು ಕಡೆ ತಳ್ಳಿದ್ರೆ. ಬಟ್ ಗೇಮ್ ಅಂತ ಬಂದಾಗ ಆ ಗೇಮಲ್ಲಿ ಯಾರು ಅವ್ರ ಅಪೋನೆಂಟ್ನ ನೋಡಿ ಡಿಸೈಡ್ ಮಾಡಿಬಿಡ್ಬೋದು, ಭವ್ಯ ಅವರು ಹೊಡೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಆ ರೇಂಜಿಗೆ ತುಂಬ ಟಫ್ ಕಾಂಪಿಟೇಟರ್ ಆಗಿದ್ದಾರೆ. ಅದನ್ನು ಇರೋ ಎಲ್ಲ ಹುಡುಗಿರಲ್ಲಿ ಅವರೇ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಗೇಮಲ್ಲಿ ಅಷ್ಟು ಚೆನ್ನಾಗಿ ಗೇಮ್ಗಳನ್ನ ಆಡ್ತಾರೆ. ಹಾಗೆ ಪಜಲ್ ಟಾಸ್ಕ್ ಆಡಿದ್ದಿರ್ಬೋದು, ಹಾಗೆ ನೀರು ತುಂಬ ಟಾಸ್ಕಲ್ಲಿ ಓಡೋಗಿ ಎಲ್ಲ ಆ್ಯಕ್ಚುಲಿ ಆ ಗೇಮ್ ಗೆಲ್ಲೋದಕ್ಕೆ ಮುಖ್ಯ ಪಾತ್ರ ಅವರೇ ವಹಿಸಿದ್ರು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಆಡಿದ್ರು, ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಬಿಗ್ ಬಾಸ್ ಮನೇಲಿ ಸೋಲೋದು ದೊಡ್ಡ ವಿಚಾರ ಅಲ್ಲ, ಸೋತು ಬಿಡ್ಬೋದು, ಆಮೇಲೆ ಹಾಕೊಂಡು ರುಬ್ತಾರಲ್ಲ, ಹಾಕೊಂಡು ಹೀಯಾಳಿಸ್ತಾರಲ್ಲ, ಆ ಹೀಯಾಳಿಸೋದು ಅದಕ್ಕಾದ್ರೂ ಅಯ್ಯಪ್ಪ ಸೋಲ್ಬಾರ್ದು ಗುರು ಅನ್ಸ್ಬಿಡುತ್ತೆ. ನಮ್ಗೆ ನೋಡೋರು ನಮಗೆ ಹೆಂಗೆ ಅನ್ಸುತ್ತೆ, ಇನ್ನು ಆಡೋರು ಅವ್ರಿಗೆ ಇನ್ನು ಹೆಂಗೆ ಅನ್ಸುತ್ತಪ್ಪ. ಆಯ್ತಾ, ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಬಟ್ ಉರಿಸ್ತಾರಲ್ಲ ಹಂಗೆ ಆಡೋದು, ಉರ್ಸೋದು, ಅದೇನು ದಿನ ಪೂರ್ತಿ ಹಿಡ್ಕೊಂಡು ಎಳಿತಾನೇ ಇರ್ತಾರೆ. ಅದಕ್ಕಾದ್ರೂ ಅಯ್ಯಪ್ಪ ಈ ಥರ ಇದನ್ನ ತಡ್ಕೊಳಕ್ಕಾಗಲ್ಲ ಗುರು, ಬೇಕಾದ್ರೆ ಗೆದ್ಬಿಡೋಣತ್ತಿಗೆ ಹೆಂಗಾರ ಕಷ್ಟಪಟ್ಟು ಅಂತ ಅನಿಸ್ಬಿಡುತ್ತೆ. ಆ ರೇಂಜಿಗೆ ಫ್ರಸ್ಟ್ರೇಟ್ ಮಾಡಾಕ್ತಾರೆ. ಸೊ ಇಷ್ಟು ಇವತ್ತಿನ ಎಪಿಸೋಡ್ ಆಗಿತ್ತು. ಹಾಗೆ ನಾಳಿನ ಎಪಿಸೋಡು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಟಿಕೆಟ್ ಫಿನಾಲೆ ಟಾಸ್ಕ್ಸ್ ಇರುತ್ತೆ, ನೋಡುವ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಆಗಿ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.